ಹೆಲೋ ಫ್ರೆಂಡ್ಸ್, ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ಸ್ಟೋರಿ ಚಾನಲ್ ಯಾರು ಫಾಲೋ ಮಾಡ್ತಿದ್ರ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಶ್ವಾನಿಕೆ ಕೃತಜ್ಞತೆಗಳು. ರಿಯಲ್ ಸ್ಟೋರಿ. ನನಗೆ ನನ್ನ ಹೆಂಡತಿಗಿಂತ ಬೇರೆಯವರ ಹೆಂಡತಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ನಾನು ಮದುವೆಯಾಗೂ ಮುಂಚೆ ಹಲವಾರು ವಿವಾಹಿತ ಮಹಿಳೆಯರ ಜೊತೆ ಲೈಂಗಿಕ ಸಂಬಂಧ ಹೊಂದಿದೆ. ಹಾಗಾಗಿ ನನಗೆ ಮದುವೆಯಾದ ಮೇಲೆ ನನ್ನ ಹೆಂಡತಿಗಿಂತ ಬೇರೆ ಮಹಿಳೆಯರಲ್ಲಿ ಆಸಕ್ತಿ ಹೆಚ್ಚಿದೆ. ನಾನು 32 ವರ್ಷದ ವಿವಾಹಿತ ವ್ಯಕ್ತಿ. ನನಗೆ ಮದುವೆಯಾಗಿ 2 ವರ್ಷಗಳಾಗಿವೆ. ನನ್ನ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ನನಗೆ ಒಂದು ವಿಚಿತ್ರವಾದ ಸಮಸ್ಯೆ ಇದೆ. ಅದೇನೆಂದರೆ ನಾನು ಬೇರೆಯವರ ಹೆಂಡತಿಯವರತ್ತ ಆಕರ್ಷಿತನಾಗುತ್ತಿದ್ದೇನೆ. ಅನೇಕ ವಿವಾಹಿತ ಮಹಿಳೆಯರೊಂದಿಗೆ ಸಂಬಂಧ. ಮದುವೆಗೆ ಮುಂಚೆ ನಾನು ಅನೇಕ ವಿವಾಹಿತ ಮಹಿಳೆಯರೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದಿದೆ. ಬಹುಶಃ ಹಾಗಾಗಿ ನನಗೆ ಇತರರ ಹೆಂಡತಿಯರನ್ನು ಕಂಡರೆ ಆಕರ್ಷಿತನಾಗಲು ಇದು ಒಂದು ಕಾರಣವಾಗಿರಬಹುದು. ನಾನು ಬೇರೆ ವಿವಾಹಿತ ಮಹಿಳೆಯರಿಗೆ ಹತ್ತಿರವಾಗಲು ಮಾತ್ರವಲ್ಲದೆ ಅವರೊಂದಿಗೆ ಸಂಬಂಧವನ್ನು ಹೊಂದಲು ಬಯಸುತ್ತೇನೆ. ಆದಾಗ್ಯೂ ನನ್ನ ಹೆಂಡತಿಯ ತುಂಬ ಆಕರ್ಷಿಕಳಾಗಿದ್ದಾಳೆ. ಆದರೆ ನಾನು ಅತ್ಯಂತ ಲೈಂಗಿಕವಾಗಿ ಆಕರ್ಷಿತನಾಗುವುದಿಲ್ಲ. ಈ ಥರ ಮಹಿಳೆಯರ ಕಲ್ಪನೆ. ಅಷ್ಟೇ ಅಲ್ಲ, ನಾವಿಬ್ಬರು ಒಬ್ಬರಿಗೊಬ್ಬರು ಹತ್ತಿರವಾಗಲು ಪ್ರಯತ್ನಿಸಿದಾಗಲೂ ನಾನು ಈ ಥರ ಮಹಿಳೆಯರ ಬಗ್ಗೆ ಕಲ್ಪನೆಯನ್ನು ಪ್ರಾರಂಭಿಸುತ್ತೇನೆ. ನಾನು ಈ ಅಭ್ಯಾಸವನ್ನು ನಿಯಂತ್ರಿಸಲು ಬಹಳ ಪ್ರಯತ್ನಿಸಿದೆ. ಆದರೆ ಪ್ರತಿ ಬಾರಿಯೂ ನಾನು ವಿಫಲವಾಗಿದ್ದೇನೆ. ನನ್ನ ಮದುವೆಯನ್ನು ಉಳಿಸಲು ನಾನು ಅನೇಕ ಸಲಹೆಗಾರರನ್ನು ಸಹ ಸಂಪರ್ಕಿಸಿದ್ದೇನೆ. ಆದರೆ ಅದು ಕೂಡ ಉಪಯೋಗಕ್ಕೆ ಬರಲಿಲ್ಲ. ನಾನು ಕೆಟ್ಟ ವ್ಯಕ್ತಿಯೇ? ನನ್ನ ಹೆಂಡತಿಗೆ ಮೋಸ ಮಾಡಿದ್ದಕ್ಕಾಗಿ ನಾನು ಪ್ರತಿದಿನ ತಪ್ಪಿತಸ್ಥ ಭಾವನೆ ನನ್ನಲ್ಲಿ ಮೂಡುತ್ತದೆ. ನಾನು ನಿಜವಾಗಿಯೂ ಒಳ್ಳೆಯ ಗಂಡನಾಗಲು ಬಯಸುತ್ತೇನೆ. ಆದರೆ ನನಗೆ ಹಾಗೆ ಮಾಡಲು ಸಾಧ್ಯವಾಗುತ್ತಿಲ್ಲ. ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ನಾನು ನನ್ನ ಹೆಂಡತಿಗೆ ಎಲ್ಲವನ್ನು ಹೇಳಬೇಕು. ನೀವೇ ಸಲಹೆ ನೀಡಿ. ಪ್ರತಿಯೊಬ್ಬರಿಗೂ ಅವರದೇ ಆದ ಆದ್ಯತೆಗಳು ಮತ್ತು ಲೈಂಗಿಕ ಕಲ್ಪನೆಗಳು ಇರುತ್ತವೆ ಎಂದು ಮುಂಬೈನ ಸಂಬಂಧ ಹೇಳಿದರು. ಆದರೆ ಅವೆಲ್ಲವೂ ಸ್ವೀಕಾರಾರ್ಹವಲ್ಲ ಎಂದೇನೂ ಇಲ್ಲ. ಮದುವೆಯಾಗಿ ಮುನ್ನ ನೀವು ಅನೇಕ ವಿವಾಹಿತ ಮಹಿಳೆಯರೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದಿದಿರಿ. ಹಾಗಾಗಿ ಇತರ ಮಹಿಳೆಯರತ್ತ ಆಕರ್ಷಿತರಾಗಿರುತ್ತಿದ್ದೀರಿ. ಅದಕ್ಕೆ ನೀವು ನಿಮ್ಮ ಲೈಂಗಿಕ ಬಯಕೆಗಳನ್ನು ಕೆಲವು ದಿನಗಳವರೆಗೆ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಹೆಂಡತಿಗೆ ಇನ್ನಷ್ಟು ಹತ್ತಿರವಾಗಲು ಪ್ರಯತ್ನಿಸಿ. ನಿಮಗೆ ನಿಮ್ಮ ಹೆಂಡತಿಯ ಮೇಲೆ ಯಾವುದೇ ಭಾವನೆ ಇಲ್ಲ ಎಂದು ಹೇಳಿದ್ದೀರಿ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಾಧ್ಯವಾದಷ್ಟು ಸಂಪರ್ಕವನ್ನು ಮಾಡಲು ಪ್ರಯತ್ನಿಸುವುದು ಒಳ್ಳೆಯದು. ನೀವು ಮಾಡಿದ್ದಕ್ಕೆ ನಿಮ್ಮನ್ನು ನೀವು ದೂಷಿಸುತ್ತಿದ್ದರೆ ನೀವು ಮಾಡುತ್ತಿರುವುದು ಸರಿಯಾಗಿಲ್ಲ ಎಂದು ಅರ್ಥ. ಅಂತಹ ಪರಿಸ್ಥಿತಿಯಲ್ಲಿ ವಿವಾಹಿತ ಮಹಿಳೆಯರ ಬಗ್ಗೆ ಕಲ್ಪನೆ ಮಾಡುವುದನ್ನು ನೀವು ನಿಲ್ಲಿಸಬೇಕು. ಅದೇ ಸಮಯದಲ್ಲಿ ನೀವು ನಿಮ್ಮ ಹೆಂಡತಿಯೊಂದಿಗೆ ಇರುವಾಗ ಎಲ್ಲ ಗಮನವನ್ನು ಅವಳಿಗೆ ನೀಡಬೇಕಾಗುತ್ತದೆ. ಮದುವೆ ಎನ್ನುವುದು ಬಹಳ ಸೂಕ್ಷ್ಮವಾದ ಬಂಧ. ಅದರಲ್ಲಿ ಸಣ್ಣದೊಂದು ತಪ್ಪಾದರೂ ಮುರಿದು ಬೀಳುವ ಸಾಧ್ಯತೆ ತುಂಬ ಹೆಚ್ಚು. ಯಾವುದೇ ನಿರ್ಧಾರವನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ. ಇದೆಲ್ಲವನ್ನು ನಿಮ್ಮ ಹೆಂಡತಿಗೆ ಹೇಳಬೇಕೆ ಎಂದು ನೀವು ಹೇಳಿದಾಗ ಅದು ಸಂಪೂರ್ಣವಾಗಿ ನಿಮ್ಮ ಆಯ್ಕೆಯಾಗಿದೆ. ನಿಮ್ಮ ಪತಿ ಅದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತಾರೆ ಎನ್ನುವುದು ಹೇಳಲು ಸಾಧ್ಯವಿಲ್ಲ. ಸಂಬಂಧ ಮುರಿಯುವ ಸ್ಥಿತಿಯಲ್ಲಿ ನೀವು ಇದ್ದೀರಿ. ಅಂತಹ ಪರಿಸ್ಥಿತಿಯ ಸಾಧಕ ಬಾಧಕಗಳ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ. ನೀವು ನಿಮ್ಮ ಅಭ್ಯಾಸವನ್ನು ಸುಧಾರಿಸಬಹುದು ಎಂದು ನಿಮಗನಿಸಿದರೆ ಅದರ ಬಗ್ಗೆ ನಿಮ್ಮ ಹೆಂಡತಿಯ ಕೇಳುವ ಅಗತ್ಯವಿಲ್ಲ. ಏಕೆಂದರೆ ಇದು ಅವರ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಅದೇ ಸಮಯದಲ್ಲಿ ನೀವು ಒಂಟಿಯಾಗಿ ಸಮಸ್ಯೆಯಿಂದ ಹೊರಬರಲು ಕಷ್ಟ ಎಂದು ನೀವು ಭಾವಿಸಿದರೆ ನಿಮ್ಮ ಪತ್ನಿಯ ಸಹಾಯವನ್ನು ತೆಗೆದುಕೊಳ್ಳಿ. ಈ ಸ್ಟೋರಿ ಅರ್ಥ ಆಗಿದ್ರೆ
ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ. ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.